ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ಯೂಟ್ಯೂಬ್ನಲ್ಲಿ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಹಾಕೋ ವಿಡಿಯೋ ನೀವು ರೆಕಾರ್ಡಿಂಗ್ ಮಾಡ್ತೀರಾ, ಎಡಿಟಿಂಗ್ ಮಾಡ್ತೀರಾ, ತಮ್ಮೇಲೆ ಸೆಟ್ ಮಾಡ್ತೀರಾ, ಹಾಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಯೂಸ್ ಬರುತ್ತೆ. ಆದರೆ ನೀವು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಆ ಒಂದು ವಿಡಿಯೋನ ಶೇರ್ ಮಾಡಬೇಕು. ಯಾವ ಟೈಪ್ ಶೇರ್ ಮಾಡಬೇಕು ಅಂದರೆ, ನೀವು ವಾಟ್ಸಪ್ನಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋನ ಸ್ಟೇಟಸ್ಗೆ ಇಡಬೇಕು. ಇಡೋದ್ರಿಂದ ನಿಮಗೆ ಹೇಗೆಲ್ಲ ಯೂಸ್ ಬರುತ್ತೆ, ಹಾಗೆ ಯೂಸ್ ಇದರಲ್ಲಿ ಬರುತ್ತಾ ಅಥವಾ ಇಲ್ಲ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋದಿಲ್ಲ, ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಈಗ ನೀವು ಒಂದೊಂದಾಗಿ ಒಬ್ಬೊಬ್ಬರಿಗೆ ನೀವು ವಾಟ್ಸಪ್ನಲ್ಲಿ ಸೆಂಡ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಸೆಂಡ್ ಮಾಡಿದಾಗ ಅವರು ನಿಮ್ಮೊಂದು ವಿಡಿಯೋನ ಡಿಲೀಟ್ ಮಾಡ್ತಾರೆ, ಅಥವಾ ಒಬ್ಬರು ನೋಡ್ತಾರೆ, ಒಬ್ಬರು ಡಿಲೀಟ್ ಮಾಡ್ತಾರೆ. ಅಥವಾ ನೀವು ಗ್ರೂಪ್ ಮಾಡಿ ಆ ಒಂದು ವಿಡಿಯೋನ ಒಂದು 100-200 ಜನ ಗ್ರೂಪ್ ಮಾಡಿಕೊಂಡು ಆ ಒಂದು ಗ್ರೂಪಿಗೆ ನೀವು ಯೂಟ್ಯೂಬ್ ವಿಡಿಯೋ ಹಾಕಿದ್ರೆ ಅಂತ ತಿಳ್ಕೊಳ್ಳಿ. ಹಾಕಿದರೆ ಕೆಲವೊಂದಿಷ್ಟು ಜನ ಒಂದು 2-3 ಸಲ ನೋಡ್ತಾರೆ, ಆಮೇಲೆ ನಿಮ್ಮ ಒಂದು ಗ್ರೂಪಿಂದ ಎಕ್ಸಿಟ್ ಆಗ್ತಾರೆ. ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಆದರೆ ನೀವು ಸ್ಟೇಟಸ್ ಇಕ್ಕೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್. ಯಾಕಂದರೆ ಸ್ಟೇಟಸ್ ಬರ್ತಾ ಇರುತ್ತೆ, ಯಾರೂ ಕೂಡ ಸ್ಟೇಟಸ್ನ ಮ್ಯೂಟ್ ಮಾಡಲ್ಲ, ಎಲ್ಲರೂ ಕೂಡ ಸ್ಟೇಟಸ್ ನೋಡ್ತಾರೆ. ಆದರೆ ನೀವು ಯೂಟ್ಯೂಬ್ ವಿಡಿಯೋನ ನೀವು ಸ್ಟೇಟಸ್ಸಿಂದ ಇಕ್ಕೋದ್ರಿಂದ ನಿಮ್ಮ ಒಂದು ವಿಡಿಯೋಗೆ ಯೂಸ್ ಬರುತ್ತೆ ಫ್ರೆಂಡ್. ನಿಮ್ಮ ಒಂದು ಸ್ಟೇಟಸ್ ಏನಾದರೂ 300-200 ಜನ ನೋಡ್ತಾರೆ ಅಂದರೆ, ಕನಿಷ್ಠ ಎವ್ರೇಜಾಗಿ ಒಂದು 200 ಜನ ನೋಡ್ತಾರೆ ಅಂತ ತಿಳ್ಕೊಳ್ಳಿ. ನಿಮ್ಮೊಂದು ಕಾಂಟೆಂಟ್ 200 ಜನ ಆಯಿತು ಅಂತ ತಿಳ್ಕೊಳ್ಳಿ. 200 ಜನದಲ್ಲಿ ಕೇವಲ 50 ಜನ ನೋಡಿ ಸಾಕು, ನಿಮಗೆ ಒಂದು ವಿಡಿಯೋದಲ್ಲಿ 50 ವ್ಯೂಸ್ ಬರುತ್ತೆ ಫ್ರೆಂಡ್. ಅದು ನೋಡ್ತಾರೆ ಫ್ರೆಂಡ್. ಯಾಕಪ್ಪ ಅಂದರೆ ಬೇಕಾದರೂ ನೋಡ್ತಾರೆ ಫ್ರೆಂಡ್. ಹೇಗಪ್ಪ ಅಂದರೆ ಅವ್ರಿಗೆ ನೀವು ಕಳಿಸಲ್ಲ, ಅವ್ರ ಫೋನಿಗೆ ಕಿರಿಕಿರಿ ಅನಿಸಲ್ಲ. ವಾಟ್ಸಪ್ಗೆ ನೀವು ಸ್ಟೇಟಸ್ ಇಕ್ಕಿರ್ತೀರ, ಬೇಕಾದರೂ ನೋಡ್ಕೋಬೋದು, ಬೇಡಾದರೂ ಬಿಡ್ಬೋದು. ಆದರೆ ಒಬ್ಬೊಬ್ಬರಿಗೆ ನೀವು ಮೆಸೇಜ್ ಕಳಿಸೋದ್ರಿಂದ ಅವ್ರಿಗೆ ಕಿರಿಕಿರಿ ಆಗುತ್ತೆ ಫ್ರೆಂಡ್. ಯಾವುದೋ ಒಂದು ಮೆಸೇಜ್ ಬಂತು ಅಂತ ತಿಳ್ಕೊತಾರೆ, ಅದು ನಿಮ್ಮ ಮೆಸೇಜ್ ಆದರೆ ಬೇಜಾರಾಗ್ತಾರೆ. ನೀವು ಗ್ರೂಪಲ್ಲೇ ಹಗಲೆಲ್ಲ ಕಳಿಸ್ಕೊತಾ ಇದ್ದರೆ ಗ್ರೂಪಲ್ಲೂ ಕೂಡ ಎಕ್ಸಿಟ್ ಆಗ್ತಾರೆ ಫ್ರೆಂಡ್. ಹಾಗಾಗಿ ನೀವು ಸ್ಟೇಟಸ್ ಅನ್ನೋ ಆಪ್ಷನಲ್ಲಿ ನೀವು ವಿಡಿಯೋ ಶೇರ್ ಮಾಡಿ, ಯೂಟ್ಯೂಬ್ ವಿಡಿಯೋ ಶೇರ್ ಮಾಡಿ, ನಿಮ್ಮೊಂದು ವಿಡಿಯೋಗೆ ಯೂಸ್ ಬರುತ್ತೆ. ಅದು ಕೂಡ ನಾನು ಟ್ರೈ ಮಾಡಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ನಿಮಗೂ ಕೂಡ ವಾಟ್ಸಪ್ ಸ್ಟೇಟಸಿಂದ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋಗೆ ಯೂಸ್ ಬರುತ್ತೆ ಫ್ರೆಂಡ್. ಈ ಒಂದು ಟಿಪ್ಸ್ ಯೂಸ್ ಮಾಡಿ ಫ್ರೆಂಡ್, ನಿಮಗೆ ಖಂಡಿತ ಯೂಸ್ ಬಂದೇ ಬರುತ್ತೆ ಫ್ರೆಂಡ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಅನಿಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.